ಈಗ ರೈತರು ಮುದೋಳ್ನವ್ರು ಮಾತ್ರ, ಬೇರೆ ಎಲ್ಲ ರೈತರು ಕೂಡ ಒಪ್ಕೊಂಡಿದ್ದಾರೆ. 3,300 ರೂಪಾಯಿ ಕಬ್ಬಿನ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ. ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ. ಯಾರು ಕಬ್ಬು ಸುಟ್ಟಾಕಿದ್ದಾರೆ, ಟ್ರ್ಯಾಕ್ಟರ್ಗಳನ್ನು ಸುಟ್ಟಾಕಿದ್ದಾರೆ, ಟ್ರಾಲಿಗಳನ್ನು ಸುಟ್ಟಾಕಿದ್ದಾರೆ ಅಂತೇಳಿ ವಿಚಾರಣೆ ಮಾಡಿಸೋಣ. ಯಾಕಂತಂದರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವಿಚಾರಣೆ ಮಾಡಿಸಿ ತಪ್ಪಿಸೋರಿಗೆ ಪ್ರಚೋದನೆ ಇದ್ದೇ ಇರ್ತದೆ. ಪ್ರಚೋದನೆ ಈ BJP ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ, ಪ್ರಚೋದನೆ ಮಾಡೋದೇ ಕೆಲಸ ಅವ್ರಿಗೆ. ಬೆಂಕಿ ಹೊತ್ತಿದ ತಕ್ಷಣ ತಾವು ಎಲ್ಲಿದ್ರಿ? ನಾವ್ ಇಲ್ಲೇ ಇದ್ದೀವ್ರಿ. ನಮ್ ಗಾಡಿಗಳು ಬಂದಿದ್ವಿ. ನಮ್ ಗಾಡಿಗಳ ಕಡೆ ಇದ್ದೀವ್ರಿ. ಎಲ್ಲಾರು ನಾವು ನಮ್ಮೆಲ್ಲ ದಾಳಿ ಆಗೈತ್ರಿ. ಆಗೈತ್ರಿ. ಕಲ್ಲು ಹೋಗಿದ್ದು ಅಥವಾ ಫಸ್ಟ್ ಕಲ್ಲು ಸ್ಟಾರ್ಟ್ ಮಾಡಿದ್ರು ಅವರ ಗಾಡಿಗಳು ಬಂದು ಎಲ್ಲಾ ಗಾಡಿಗಳು ಏನ್ ಕೆನಾಡದಾಗ ನಿಂತಿದ್ರಿ, ಉರಿ ಹಚ್ಚೋದು, ಇಂಜಿನ್ಗಳು ಹೊಡಿಯೋದು, ಸಾಕಷ್ಟು ಹಾನಿಗಳು. ಯಾರ ನಮ್ಮಲ್ಲಿ ಲೋಕಲ್ದವ್ರು ಸಿಗ್ತಾರ ಹೊಡಿಯೋದು ಬಿಡಿದು ಮಾಡಿದ್ರು. ಇದು ಮುದೋಳದಿಂದ ರೈತರು ಬಂದ್ರು. ಈಗಾಗಲೇ ನಮ್ಮ ಗೋದಾವರಿ ಫ್ಯಾಕ್ಟ್ರಿ ಅವ್ರ ಏನ್ ಮಾಡಿದ್ರ ಅಂದ್ರ 3,300 ನೀನು ಘೋಷಣೆ ಮಾಡಿ ಇವತ್ತು ಬೆಳಗ್ಗೆ ಪೂಜೆ ಮಾಡಿದ್ರಿ. ಅವಾಗಿಂತಾಗ ಏನ್ ತಕರಾರಿಲ್ಲ. ಯಾಕಂದ್ರೆ ಸರ್ಕಾರ ಘೋಷಣೆ ಮಾಡಿದ್ದನ 3,200 ಮೊದ್ಲೇಕಂತಾಗಿ, ನಂತರ ಸರ್ಕಾರ 50, ಈ ಫ್ಯಾಕ್ಟ್ರಿ ಅವ್ರು 50 ಹಾಕಿ 3,300 ಕೊಡ್ಬೇಕು. ಅದಕ್ಕೆ ಈ ಫ್ಯಾಕ್ಟ್ರಿ ಅವ್ರು ಒಪ್ಕೊಂಡ್ ಘೋಷಣೆ ಮಾಡಿ ಎಲ್ಲರಿಗೂ ನೀನು ಕರೆದ ಅವ್ರ ರೈತ ಸಂಘದವ್ರಿಗೂ ತಿಳಿಸಿದಾರೆ. ಮತ್ತೆ ಇದು ಮೊದಲು ಮುಗಿದಿದ ರೈತ ಸಂಘದಾಗ ಗುರ್ಲಾಪುರದಾಗ ಅಲ್ಲಿ ರಾಜ್ಯಾಧ್ಯಕ್ಷರಾದ ಚನ್ನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದೊಳಗೆ ಸಕ್ಕರೆ ಸಚಿವರು ಬಂದ ಆದೇಶ ಕೊಟ್ಟವಾದಾಗ ನಮ್ಮ ಮೊದಲ ರೈತರ ಅವಾಗ ವಿರೋಧ ಮಾಡಬಹುದಾಗಿತ್ತು. ಅದು ಅಲ್ಲೇ ಸ್ಟ್ರೈಕ್ ಮಾಡಬಹುದಾಗಿತ್ತು. ಸರ್ಕಾರ ವಿರುದ್ಧ ಹೋರಾಟ ಮಾಡಬಹುದಾಗಿತ್ತು. ಅದನ್ನೆಲ್ಲ ಬಿಟ್ಟು ಫ್ಯಾಕ್ಟ್ರಿಗೆ ಹಿಂಗ್ ಬಂದು ಬೆಂಕಿ ಹಚ್ಚೋದು, ಹೊಡಿಯೋದು, ಇದು ನಮ್ ಬಡಿಯೋದು, ಟ್ರ್ಯಾಕ್ಟರ್ಗಳಿಗೆ ಯಾರು ಲಾಸ್ ಆತಂದ್ರೆ ನಮ್ಮ ರೈತರ ಕಬ್ಬ ಲಾಸ್ ಆಗೈತಿ ಇವತ್ತು. ಯಾಕಂದ್ರೆ ಇವತ್ತು ಕಬ್ಬು ಬಂದಿದ್ದು ಫ್ಯಾಕ್ಟ್ರಿದಲ್ಲಿ ನಮ್ಮ ರೈತರದ್ದು. ರೈತರ ಕಬ್ಬಿಗೆ ಬೆಂಕಿ ಹೆಚ್ಚಿ, ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹೆಚ್ಚಿ, ಇಂಜನ್ಗೆ ಬೆಂಕಿ ಹೆಚ್ಚಿ ಹೊಡಿಯೋದು ಏನಾದ ನಮ್ಮ ರೈತರು ನಾವ ಜಗ ಹೊಡೆದ. ಯಾಕಂದ್ರೆ ಸರ್ಕಾರಕ್ಕೂ ಏನೂ ಆಗ್ಲಿಲ್ಲ, ಮತ್ತೊಂದು ಏನಾಗ್ಲಿಲ್ಲ. ಇವ್ರ ಹೋರಾಟ ರಗಡ ಹಾದಿಗಳು ಇರ್ತಾವ. ಹೋರಾಟ ಮಾಡಕ್ ರಸ್ತೆ ರೊಕ್ಕ ಮಾಡಬಹುದು, ಸರ್ಕಾರ ಗೆರ ಹಾಕ್ಬೋದು. ಮೊನ್ನೆ ಇಲ್ಲಿ ಗುರ್ಲಾಪುರದಾಗ ಮಾಡಿದ್ರು. ಏನ್ ಮಾಡಿದ್ರು, ಸ್ಟ್ರೈಕ್ ಮಾಡಿದ್ರು, ರಸ್ತಾ ಬಂದ್ ಮಾಡ್ಕೊಂಡ್ ಕೂತ್ರು. 10 ದಿವಸ ಒಳಗೆ ಯಾವುದೇ ಅಹಿತಕರ ಘಟನೆ ಆಗ್ಲಾರ್ದಂಗ್ ಹೋರಾಟ ಮಾಡಿದ್ರು. ಅದೇ ರೀತಿ ಉಗಾರದವ್ರು ಚಾಲು ಮಾಡಿದ. ಉಗಾರ ಫ್ಯಾಕ್ಟ್ರಿಗೆ ಹೋಗಿ ಹೇಳಿ ನೀವು ನಾಳೆ ನೋಡೋದು ಇದ್ದ ಕಬ್ಬು ಕಲ್ಲ ಮಾಡ್ಕೊರಿ, ಯಾವ್ದು ಚಾಲು ಮಾಡಂಗಿಲ್ಲ, 3,300 ಘೋಷಣೆ ಮಾಡಿ ಚಾಲು ಮಾಡ್ರಿ ಅಂದ್ರ. ಆ ಪ್ರಕಾರ ಅವ್ರು 3,300 ಘೋಷಣೆ ಮಾಡಿದ್ರು. ಇಲ್ಲಿ 3,300 ಘೋಷಣೆ ಮಾಡಿದ್ರು, ಅದು ಕೊಡ್ತಾನಂದ್ರು ಈ ಪರಿಸ್ಥಿತಿ ಆತಿಲ್ಲಿ. ಅಂದ್ರೆ ಸಾಕಷ್ಟು ನೀವು ನೋಡ್ರಿ, ನಿಮ್ ಮಾಧ್ಯಮದವ್ರು ನಿಮ್ಗೆ ಎಲ್ಲ ಗೊತ್ತಾಗ್ತೈತಿ. ಸಾಕಷ್ಟು ರೈತರ ಹಾನಿ ಆಗೈತಿ. ಎಲ್ಲಾ ನೋಡ್ರಿ, ಎಲ್ಲಾ ರೈತರು ಬಡು ಬಗ್ರು 1 ಎಕರೆ ಇದ್ದವ್ರು, 20 ಗುಂಟೆ ಇದ್ದವ್ರು ಇವತ್ತು ಟ್ರ್ಯಾಕ್ಟರ್ಗಳು ಬಂದಾವ, ಅವ್ರು ಕಬ್ಬು ಬಂದೈತಿ. ಅಂದ್ರ ನಮ್ಮ ರೈತರು ಸಣ್ಣ ರೈತರಿಗೆ ಇವತ್ತು ನೋವಾಗೈತಿ. ಅದನ್ನ ತಾವೆಲ್ಲರೂ ಇದನ್ನ ಸೂಕ್ತ ಕ್ರಮ ಕೈಗೊಳ್ಬೇಕು. ಸರ್ಕಾರ ಗೊತ್ತಾಗೈತಿ.